ಸ್ನೇಹಿತರೆ, ಅರ್ಧರಾತ್ರಿಯಲ್ಲಿ ದೆಹಲಿಯ ರಸ್ತೆಗಳಲ್ಲಿ ದಿಢೀರನೆ ನೂರಾರು ಪೊಲೀಸರು ನಿಯೋಜನೆಗೊಳ್ಳುತ್ತಾರೆ. ಕಾರುಗಳ ದೊಡ್ಡ ಸಾಲು ಮುನ್ನುಗ್ಗುತ್ತಿದೆ ಮತ್ತು ಅದರ ಮಧ್ಯದಲ್ಲಿ ಒಂದು ಮುಖ ಕಾಣಿಸುತ್ತದೆ. ಅದನ್ನು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗುತ್ತದೆ. ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ಖ್ಯಾತ ನಟ ದಳಪತಿ ವಿಜಯ್ ಜಂತರ್ ಮಂತರ್ ತಲುಪಿದ್ದಾರೆ ಮತ್ತು ಸಂಸತ್ ಚಲೋ ನಡೆಸುತ್ತಿರುವ ಪ್ರತಿಭಟನಾಕಾರರ ಬೆಂಬಲಕ್ಕೆ ಬಹಿರಂಗವಾಗಿಯೇ ನಿಂತಿದ್ದಾರೆ ಎಂದು ಪ್ರತಿಪಾದಿಸಲಾಗುತ್ತಿದೆ. ಆದರೆ ಪ್ರಶ್ನೆ ಏನೆಂದರೆ, ನಿಜವಾಗಿಯೂ ದಳಪತಿ ವಿಜಯ ರಾತ್ರಿ ದೆಹಲಿಗೆ ಬಂದಿದ್ದರಾ, ಅಥವಾ ಕೋಟ್ಯಂತರ ಜನರನ್ನು ಒಂದು ಹಳೆಯ ವಿಡಿಯೋ ತೋರಿಸಿ ಹಾದಿ ತಪ್ಪಿಸಲಾಯಿತಾ? ಆಖಿರ್ ಈ ವೈರಲ್ ವಿಡಿಯೋದ ಅಸಲಿ ಕಥೆ ಏನು ಮತ್ತು ಇದರ ಲಿಂಕ್ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ, ಜಂತರ್ ಮಂತರ್ ಚಳವಳಿ ಹಾಗೂ ಸಂಸತ್ತಿನ ಹೊರಗೆ ನಡೆದ ಗಲಾಟೆಗೆ ಹೇಗೆ ಜೋಡಣೆ ಆಯಿತು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ವೈರಲ್ ಪ್ರತಿಪಾದನೆಯ ಪ್ರತಿಯೊಂದು ಹಂತವನ್ನು ಪರಿಶೀಲಿಸಲಿದ್ದೇವೆ. ಅಷ್ಟಕ್ಕೂ ನಿಜವಾದ ವಿಷಯವೇನು, ಜನರನ್ನು ಗೊಂದಲಕ್ಕೀಡು ಮಾಡುತ್ತಿರುವ ಆ ವಿಡಿಯೋ ಯಾವುದಾದ್ದು, ಮತ್ತು ಒಂದು ವೈರಲ್ ಕ್ಲಿಪ್ ಇಡೀ ದೇಶದಲ್ಲೇ ಹೇಗೆ ಹೊಸ ಚರ್ಚೆಯನ್ನು ಹುಟ್ಟುಹಾಕಿತು ಎಂಬುದನ್ನು ತಿಳಿಯೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಹೊರಬರುವ ಸತ್ಯ ಬಹುಶಃ ನಿಮ್ಮ ಆಲೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಇಂಟರ್ನೆಟ್ನಲ್ಲಿ ಸುದ್ದಿಗಳು ಎಷ್ಟು ವೇಗವಾಗಿ ಹರಡುತ್ತವೆ ಎಂದರೆ, ಸತ್ಯ ಮತ್ತು ಸುಳ್ಳಿನ ನಡುವಿನ ವ್ಯತ್ಯಾಸ ಗುರುತಿಸುವುದು ಮೊದಲಿಗಿಂತಲೂ ತುಂಬಾ ಕಷ್ಟವಾಗಿದೆ. ಈ ವೈರಲ್ ವಿಡಿಯೋದಲ್ಲಿ ದಳಪತಿ ವಿಜಯ್ ಅವರು ಭಾರೀ ಪೊಲೀಸ್ ಪಡೆ ಮತ್ತು ಕಮಾಂಡೋಗಳ ನಡುವೆ ಹಾದು ಹೋಗುತ್ತಿರುವುದು ಕಾಣಿಸುತ್ತದೆ. ಅವರ ಸುತ್ತಲೂ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದಾರೆ ಮತ್ತು ಕಾರುಗಳ ಸಾಲು ತೀರಾ ನಿಧಾನವಾಗಿ ಮುಂದೆ ಸಾಗುತ್ತಿದೆ. ಇದೇ ವಿಡಿಯೋವನ್ನು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಂಚಿಕೊಳ್ಳಲಾಗುತ್ತಿದೆ. ಎಲ್ಲೋ ಒಂದು ಕಡೆ ವಿಜಯ್ ತಮ್ಮ ಹೊಸ ರಾಜಕೀಯ ಪಕ್ಷದೊಂದಿಗೆ ದೆಹಲಿಯ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಬಂದಿದ್ದಾರೆ ಎಂದು ಹೇಳಲಾಗುತ್ತಿದ್ದರೆ, ಇನ್ನೊಂದೆಡೆ ತಮಿಳುನಾಡಿನ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಿರಂಗ ಸಮರ ಸಾರಿ ಜಂತರ್ ಮಂತರ್ ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಎಂದು ಪ್ರತಿಪಾದಿಸಲಾಗುತ್ತಿದೆ. ವಿಡಿಯೋ ಹೊರಬರುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಚರ್ಚೆಗಳು ಶುರುವಾದವು. ಅಷ್ಟಕ್ಕೂ ವಿಜಯ್ ಅರ್ಧರಾತ್ರಿಯಲ್ಲಿ ದಿಢೀರನೆ ದೆಹಲಿಗೆ ಯಾಕೆ ಬಂದರು ಎಂದು ಜನರು ತಮ್ಮಿಷ್ಟದಂತೆ ಕಥೆಗಳನ್ನು ಕಟ್ಟುವುದು ಶುರು ಮಾಡಿದರು. ನೋಡುತ್ತಿದ್ದಂತೆ ಈ ಸುದ್ದಿ ಇಡೀ ದೇಶಾದ್ಯಂತ ಹರಡಿತು ಮತ್ತು ಇಂಟರ್ನೆಟ್ನಲ್ಲಿ ಸತತವಾಗಿ ಇದೇ ವಿಡಿಯೋದ ಚರ್ಚೆಯಾಗತೊಡಗಿತು. ಪ್ರತಿಯೊಬ್ಬರೂ ಇದನ್ನು ಶೇರ್ ಮಾಡುತ್ತಾ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾರಂಭಿಸಿದರು. ಬೇರೆ ಬೇರೆ ಕೋನಗಳಲ್ಲಿ ಶೇರ್ ಮಾಡಲಾದ ಈ ವಿಡಿಯೋ ಜನರ ನಡುವೆ ಗೊಂದಲವನ್ನು ಇನ್ನಷ್ಟು ಹೆಚ್ಚು ಮಾಡಿತು. ವೈರಲ್ ಕ್ಲಿಪ್ನಲ್ಲಿ ದೊಡ್ಡ ಸಂಖ್ಯೆಯ ಪೊಲೀಸರು ಕಾರುಗಳಿಗೆ ಜಾಗ ಮಾಡಿಕೊಡಲು ಹೆಣಗಾಡುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಜನಸಂದಣಿ ಎಷ್ಟಿದೆ ಎಂದರೆ, ವಿಜಯ್ ಅವರ ವಾಹನ ಅತ್ಯಂತ ನಿಧಾನವಾಗಿ ಮುಂದೆ ಸಾಗಬೇಕಾಗಿ ಬಂದಿದೆ. ಭದ್ರತಾಧಿಕಾರಿಗಳು ಸತತವಾಗಿ ಜನರನ್ನು ಹಿಂದೆ ಸರಿಸುವಲ್ಲಿ ನಿರತರಾಗಿದ್ದಾರೆ ಮತ್ತು ಇಡೀ ವಾತಾವರಣ ಗಲಿಬಿಲಿಯಿಂದ ಕೂಡಿದೆ. ಮೊದಲ ನೋಟಕ್ಕೆ ಈ ದೃಶ್ಯವನ್ನು ನೋಡಿದರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಏನೋ ದೊಡ್ಡ ರಾಜಕೀಯ ಹೈಡ್ರಾಮಾ ನಡೆಯಲಿದೆ ಎಂದೇ ಅನಿಸುತ್ತದೆ. ಆದರೆ ಸ್ನೇಹಿತರೆ, ಸತ್ಯ ಸಂಗತಿಯೇ ಬೇರೆ ಇದೆ. ಈ ವೈರಲ್ ವಿಡಿಯೋದ ಅಸಲಿಯತ್ತು ತಿಳಿದುಕೊಳ್ಳುವ ಮೊದಲು, ಕಳೆದ ಕೆಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಯಾಕೆ ನೆರೆದಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಅಲ್ಲಿ ನಿಜವಾಗಿಯೂ ಏನು ನಡೆಯುತ್ತಿದೆ ಮತ್ತು ಅಷ್ಟಕ್ಕೂ ಕೆಲವರು ತಮಿಳು ನಟ ದಳಪತಿ ವಿಜಯ್ ಅವರ ಹೆಸರನ್ನು ಈ ಚಳವಳಿಯೊಂದಿಗೆ ಯಾಕೆ ಜೋಡಿಸುತ್ತಿದ್ದಾರೆ. ನಿಜ ಹೇಳಬೇಕೆಂದರೆ, ಕಳೆದ ಕೆಲವು ವಾರಗಳಿಂದ ದೆಹಲಿಯ ಜಂತರ್ ಮಂತರ್ ಇಡೀ ದೇಶದಲ್ಲೇ ಚರ್ಚೆಯ ಕೇಂದ್ರಬಿಂದುವಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಕಣ್ಣುಗಳು ಅಲ್ಲೇ ನೆಟ್ಟಿವೆ. ಇಲ್ಲಿ ನೆರೆದಿರುವ ದೊಡ್ಡ ಪ್ರಮಾಣದ ಜನಸಂದಣಿಯ ಕಥೆ ಶುರುವಾಗಿದ್ದು ನೀಟ್ ಯುಜಿ, NEET UG ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಮತ್ತು ಪೇಪರ್ ಲೀಕ್ ಆರೋಪಗಳ ನಂತರ. ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಆತಂಕ ಹೆಚ್ಚಾಗತೊಡಗಿತು. ಇದರ ಬೆನ್ನಲ್ಲೇ ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ತಮ್ಮ ಬೇಡಿಕೆಗಳನ್ನು ಹಿಡಿದುಕೊಂಡು ಜಂತರ್ ಮಂತರ್ ತಲುಪಲು ಶುರು ಮಾಡಿದರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕೆಲಸದ ವೈಖರಿಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯಾಗಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ವಿದ್ಯಾರ್ಥಿಗಳ ಆತಂಕಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕು ಎಂಬುದೇ ಅವರ ಮುಖ್ಯ ಬೇಡಿಕೆಯಾಗಿತ್ತು. ಇದೇ ಉದ್ದೇಶದಿಂದ ಹಲವು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಸಾಮಾಜಿಕ ಸಂಘಟನೆಗಳು ಈ ಚಳವಳಿಯಲ್ಲಿ ಭಾಗಿಯಾದವು. ನೋಡುತ್ತಿದ್ದಂತೆ ಜಂತರ್ ಮಂತರ್ ಪ್ರತಿಭಟನೆಯ ಮುಖ್ಯ ಕೇಂದ್ರವಾಯಿತು. ಸುತ್ತಲೂ ಪೋಸ್ಟರ್, ಬ್ಯಾನರ್ಗಳು ಹಾಗೂ ಘೋಷಣೆಗಳ ವಾತಾವರಣವೇ ನಿರ್ಮಾಣವಾಯಿತು. ಸುಡುವ ಬಿಸಿಲು ಮತ್ತು ಕೆಂಡದಂತಹ ಧಗೆಯನ್ನು ಲೆಕ್ಕಿಸದೆ ವಿದ್ಯಾರ್ಥಿಗಳು ಸತತವಾಗಿ ಅಲ್ಲೇ ಬೀಡುಬಿಟ್ಟಿದ್ದರು. ಪ್ರಸಿದ್ಧ ಪರಿಸರ ಪ್ರೇಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಬೆಂಬಲಕ್ಕೆ ಜಂತರ್ ಮಂತರ್ ತಲುಪಿದಾಗ ಈ ಚಳವಳಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಪ್ರಚಾರ ಸಿಕ್ಕಿತು. ಅವರು ಬಂದ ಮೇಲೆ ಇಡೀ ದೇಶದ ಗಮನ ಈ ಪ್ರತಿಭಟನೆಯತ್ತ ಮತ್ತಷ್ಟು ನೆಟ್ಟಿತು. ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಬೆಂಬಲಿಸಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ, ಅಂದರೆ ಆಮರಣಾಂತ ಉಪವಾಸವನ್ನು ಘೋಷಿಸಿದರು.
ಸರ್ಕಾರ ನೀಟ್ ಪರೀಕ್ಷೆಯ ಅಕ್ರಮಗಳ ಕುರಿತು ಗಂಭೀರ ಕ್ರಮ ಕೈಗೊಳ್ಳುವವರೆಗೆ ಮತ್ತು ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವವರೆಗೆ ತಾವು ಅನ್ನದ ಒಂದು ಅಗುಳನ್ನೂ ಮುಟ್ಟುವುದಿಲ್ಲ ಹಾಗೂ ಜಂತರ್ ಮಂತರ್ನಲ್ಲೇ ಧರಣಿ ಕೂರುವುದಾಗಿ ಅವರು ಖಡಾಖಂಡಿತವಾಗಿ ಹೇಳಿದರು. ದಿನಗಳು ಉರುಳಿದಂತೆ ಅವರ ಉಪವಾಸ ಸತ್ಯಾಗ್ರಹ ಸತತವಾಗಿ ಮುಂದುವರಿಯಿತು. ಹಲವು ದಿನಗಳ ಕಾಲ ಆಹಾರವಿಲ್ಲದೆ ಅವರು ಜಂತರ್ ಮಂತರ್ನ ಕಾದ ನೆಲದ ಮೇಲೆಯೇ ಕುಳಿತಿದ್ದರು. ಸುಮಾರು 20 ರಿಂದ 21 ದಿನಗಳು ಕಳೆದ ನಂತರ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸಲು ಶುರುವಾಯಿತು. ಅವರ ತೂಕ ಗಣನೀಯವಾಗಿ ಕಡಿಮೆಯಾಯಿತು, ದೇಹ ಅಶಕ್ತಗೊಂಡಿತು ಮತ್ತು ತೀವ್ರ ಡಿಹೈಡ್ರೇಷನ್ ಸಮಸ್ಯೆ ಕಾಣಿಸಿಕೊಂಡಿತು. ಅವರ ಹದಗೆಡುತ್ತಿದ್ದ ಸ್ಥಿತಿಯನ್ನು ನೋಡಿ ಅಲ್ಲಿದ್ದ ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ಜನರಲ್ಲಿ ಆತಂಕ ಹೆಚ್ಚಾಯಿತು. ಆದಾಗ್ಯೂ ಸೋನಂ ವಾಂಗ್ಚುಕ್ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲು ಸಿದ್ಧರಿರಲಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಪರಿಹಾರ ಸಿಗುವವರೆಗೂ ತಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದೇ ಅವರು ಹೇಳುತ್ತಿದ್ದರು. ಅವರ ಈ ಪಟ್ಟುಬಿಡದ ಸಂಕಲ್ಪವೇ ಇಡೀ ದೇಶದ ಗಮನವನ್ನು ತಮ್ಮತ್ತ ಸೆಳೆಯಿತು. ಆಗ ಒಂದು ದಿನ ಬೆಳಿಗ್ಗೆ ಜಂತರ್ ಮಂತರ್ನಲ್ಲಿ ಎಲ್ಲರಿಗೂ ದಿಗ್ಭ್ರಮೆ ಮೂಡಿಸುವಂತಹ ಘಟನೆಯೊಂದು ನಡೆಯಿತು. ಮುಂಜಾನೆಯೇ ಭಾರೀ ಸಂಖ್ಯೆಯ ಪೊಲೀಸ್ ಪಡೆ ಸ್ಥಳಕ್ಕೆ ತಲುಪಿತು. ಇಡೀ ಪ್ರದೇಶವನ್ನು ಬ್ಯಾರಿಕೇಡ್ಗಳಿಂದ ಬಂದ್ ಮಾಡಿ ಸೋನಂ ವಾಂಗ್ಚುಕ್ ಅವರನ್ನು ಅಲ್ಲಿಂದ ತೆರವುಗೊಳಿಸಿ ಪೊಲೀಸರ ವಾಹನದಲ್ಲಿ ಕರೆದೊಯ್ಯಲಾಯಿತು. ತಕ್ಷಣವೇ ಅವರನ್ನು ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಪೊಲೀಸ್ ಮತ್ತು ಆಡಳಿತ ಮಂಡಳಿಯ ಪ್ರಕಾರ ವೈದ್ಯರ ಸಲಹೆ ಹಾಗೂ ನ್ಯಾಯಾಲಯದ ಭದ್ರತಾ ಸೂಚನೆಗಳ ಅನ್ವಯ ಅವರ ಪ್ರಾಣ ಉಳಿಸುವುದು ಅತ್ಯಂತ ತುರ್ತಾಗಿತ್ತು. ಮೆಡಿಕಲ್ ರಿಪೋರ್ಟ್ ಪ್ರಕಾರ ಅವರ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿತ್ತು ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದರೆ ದೊಡ್ಡ ಅಪಾಯವೇ ಎದುರಾಗುವ ಸಾಧ್ಯತೆಯಿತ್ತು. ಇದೇ ಕಾರಣಕ್ಕೆ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಈ ಕ್ರಮದ ಬಗ್ಗೆ ಸೋನಂ ವಾಂಗ್ಚುಕ್ ಹಾಗೂ ಪ್ರತಿಭಟನಾಕಾರರ ವಾದವೇ ಬೇರೆಯಾಗಿತ್ತು. ಈ ಶಾಂತಿಯುತ ಹೋರಾಟವನ್ನು ಕುಗ್ಗಿಸಲು ಮತ್ತು ವಿದ್ಯಾರ್ಥಿಗಳ ಧ್ವನಿಯನ್ನು ಅಡಗಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಅವರ ತಂಡ ಹಾಗೂ ಚಳವಳಿಯ ಬೆಂಬಲಿಗರು ಆರೋಪಿಸಿದರು. ಜಂತರ್ ಮಂತರ್ನಲ್ಲಿ ಹೆಚ್ಚಾಗುತ್ತಿದ್ದ ಜನಬೆಂಬಲವನ್ನು ಕಡಿಮೆ ಮಾಡುವ ಉದ್ದೇಶದಿಂದಲೇ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಎಂದು ಪ್ರತಿಭಟನಾಕಾರರು ಹೇಳಿದರು. ಆದರೆ ಆಸ್ಪತ್ರೆ ಸೇರಿದ ಮೇಲೆಯೂ ಅವರ ಛಲ ಮಾತ್ರ ಕುಗ್ಗಲಿಲ್ಲ. ಸಫ್ದರ್ಜಂಗ್ ಆಸ್ಪತ್ರೆಯ ಬೆಡ್ನಿಂದಲೇ ಅವರು ಆಡಳಿತ ಮಂಡಳಿ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಪತ್ರ ಬರೆದು, ನಾನು ಸಂಪೂರ್ಣವಾಗಿ ಆಟಾಟೋಪದಿಂದ ಆರೋಗ್ಯವಾಗಿ ಇದ್ದೇನೆ, ನನ್ನನ್ನು ತಕ್ಷಣವೇ ಡಿಸ್ಚಾರ್ಜ್ ಮಾಡಿ. ನಾನು ಮತ್ತೆ ಜಂತರ್ ಮಂತರ್ ತಲುಪಿ ನನ್ನ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಬೇಕು ಎಂದು ತಿಳಿಸಿದರು. ಇನ್ನೊಂದೆಡೆ ಸೋನಂ ವಾಂಗ್ಚುಕ್ ಅವರನ್ನು ತೆರವುಗೊಳಿಸಿದ ಸುದ್ದಿ ತಿಳಿಯುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಚಳವಳಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಸಿಜೆಪಿ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಯ ಸಂಸ್ಥಾಪಕ ಅಭಿದೀಪ್ ದೀಪಕ್ ಮುಂದೆ ಬಂದರು. ಇನ್ಮುಂದೆ ತಾವೇ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅವರು ಘೋಷಿಸಿದರು. ಆದರೆ ಅದರ ನಂತರ ನಡೆದ ಘಟನೆ ಸಾವಿರಾರು ವಿದ್ಯಾರ್ಥಿಗಳ ನಂಬಿಕೆಯನ್ನೇ ಕಸಿದುಕೊಂಡಿತು. ಅಭಿಜಿತ್ ದೀಪಕ್ ಅವರ ಆಮರಣಾಂತ ಉಪವಾಸ ಸತ್ಯಾಗ್ರಹ 48 ಗಂಟೆಯೂ ನಡೆಯಲಿಲ್ಲ. ಕೇವಲ 2 ದಿನಗಳ ಒಳಗಡೆಯೇ ಅವರು ದಿಢೀರನೆ ಉಪವಾಸವನ್ನು ಅಂತ್ಯಗೊಳಿಸಿ ವೇದಿಕೆಯ ಮೇಲೆಯೇ ಊಟ ತಿಂಡಿ ಮಾಡಲು ಶುರು ಮಾಡಿದರು. ಇದಕ್ಕೆ ಕಾರಣ ನೀಡಿದ ಅವರು, ನಾನು ದೀರ್ಘಕಾಲದಿಂದ ಮೈಗ್ರೇನ್ ಅರ್ಧ ತಲೆನೋವು ಸಮಸ್ಯೆಯಿಂದ ಬಳಲುತ್ತಿದ್ದೇನೆ. ಸತತವಾಗಿ ಉಪವಾಸ ಇದ್ದುದರಿಂದ ತೊಂದರೆ ಹೆಚ್ಚಾಗಿದೆ. ಇದರಿಂದ ಡಿಹೈಡ್ರೇಷನ್ ಮತ್ತು ಮಾನಸಿಕ ಅಸ್ವಸ್ಥತೆ ಎದುರಾಗಿದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ ಎಂದು ಹೇಳಿದರು. ಈ ಆರೋಗ್ಯದ ಕಾರಣಗಳನ್ನು ನೀಡಿ ಅವರು ತಮ್ಮ ಉಪವಾಸಕ್ಕೆ ಮಂಗಳ ಹಾಡಿದರು. ಈಗ ಒಮ್ಮೆ ಹೋಲಿಕೆ ಮಾಡಿ ನೋಡಿ. ಒಂದು ಕಡೆ ಸುಮಾರು 60 ವರ್ಷದ ಸೋನಂ ವಾಂಗ್ಚುಕ್ ಅವರು ಬಸಾರ್ 20 ರಿಂದ 21 ದಿನಗಳ ಕಾಲ ಅನ್ನ ಆಹಾರವಿಲ್ಲದೆ ತಮ್ಮ ಸಂಕಲ್ಪಕ್ಕೆ ಬದ್ಧರಾಗಿ ನಿಂತಿದ್ದರು. ಇನ್ನೊಂದು ಕಡೆ ಅಭಿಜಿತ್ ದೀಪಕ್ ಕೇವಲ 2 ದಿನಕ್ಕೆ ಆರೋಗ್ಯದ ನೆಪ ಹೇಳಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟರು. ಅವರ ಈ ನಿರ್ಧಾರದಿಂದ ಜಂತರ್ ಮಂತರ್ ತಲುಪಿದ್ದ ಸಾವಿರಾರು ವಿದ್ಯಾರ್ಥಿಗಳು ತೀವ್ರ ನಿರಾಶೆಗೊಂಡರು ಮತ್ತು ಈ ಹೋರಾಟದ ನಂಬಿಕಾರ್ಹತೆಯ ಮೇಲೆಯೇ ಪ್ರಶ್ನೆಗಳು ಏಳಲು ಶುರುವಾದವು. ತಾವು ಓದನ್ನು ಬದಿಗೊತ್ತಿ ದೆಹಲಿಯ ರಸ್ತೆಗಳಲ್ಲಿ ಹೋರಾಡುತ್ತಿರುವ ಈ ಚಳವಳಿಯ ಕೆಲವು ಮುಖಗಳು ಜನಹಿತಕ್ಕಿಂತ ಹೆಚ್ಚಾಗಿ ತಮ್ಮ ರಾಜಕೀಯ ಲಾಭ ಹಾಗೂ ಪ್ರಚಾರಕ್ಕಾಗಿ ಕೆಲಸ ಮಾಡುತ್ತಿವೆ ಎಂಬ ಅನುಮಾನ ವಿದ್ಯಾರ್ಥಿಗಳಲ್ಲಿ ಮೂಡತೊಡಗಿತು. ಮೈಗ್ರೇನ್ ನೆಪ ಹೇಳಿ ಉಪವಾಸ ಕೊನೆಗೊಳಿಸಿದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡುತ್ತಿದ್ದಂತೆ ಸಿಜೆಪಿ ಹಾಗೂ ಅಭಿಜಿತ್ ದೀಪಕ್ ಅವರ ಉದ್ದೇಶದ ಬಗ್ಗೆ ಜನರಿಗೆ ಅನುಮಾನ ಶುರುವಾಯಿತು. ಸಾರ್ವಜನಿಕರ ನಂಬಿಕೆಯೂ ಕುಸಿಯಿತು. 24 ಲಕ್ಷ ನೀಟ್ ವಿದ್ಯಾರ್ಥಿಗಳ ಧ್ವನಿಯಾಗಬೇಕಿದ್ದ ವೇದಿಕೆಯೊಂದು ಹೀಗೆ ತನ್ನ ಮೂಲ ಉದ್ದೇಶದಿಂದಲೇ ಹಾದಿ ತಪ್ಪುತ್ತಾ ಸಾಗಿತು. ಸಮಯ ಕಳೆದಂತೆ ವಿದ್ಯಾರ್ಥಿಗಳ ಅಸಲಿ ನೋವು ಹಾಗೂ ನೀಟ್ ಪೇಪರ್ ಲೀಕ್ ವಿಷಯ ಹಿನ್ನೆಲೆಗೆ ಸರಿಯತೊಡಗಿತು. ಅದರ ಜಾಗವನ್ನು ರಾಜಕೀಯ ಹೇಳಿಕೆಗಳು ಮತ್ತು ಸೈದ್ಧಾಂತಿಕ ಚರ್ಚೆಗಳು ಆಕ್ರಮಿಸಿಕೊಂಡವು. ಜಂತರ್ ಮಂತರ್ನಲ್ಲಿ ನಿರ್ಮಿಸಲಾಗಿದ್ದ ಸಿಜೆಪಿ ವೇದಿಕೆಯಿಂದ ನೀಟ್ ಪರೀಕ್ಷೆಗೆ ಅಥವಾ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ನೇರ ಸಂಬಂಧವಿಲ್ಲದ ಮಾತುಗಳನ್ನು ಆಡಲು ಶುರು ಮಾಡಿದರು.
ಮೆಲ್ಲನೆ ಚಳವಳಿಯ ಕೇಂದ್ರಬಿಂದು ವಿದ್ಯಾರ್ಥಿಗಳ ಸಮಸ್ಯೆಯಿಂದ ಪಕ್ಕಕ್ಕೆ ಸರಿದು ಬೇರೆ ಚರ್ಚೆಗಳತ್ತ ತಿರುಗಿತು. ಇದೇ ವೇದಿಕೆಯಿಂದ ಕೆಲವು ಭಾಷಣಕಾರರು ಧಾರ್ಮಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ಹೇಳಿಕೆಗಳನ್ನು ನೀಡಲು ಶುರು ಮಾಡಿದರು. ದೆಹಲಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ನಂದಿತಾ ನಾರಾಯಣ್ ಅವರು ಫೈಜ್ ಅಹಮದ್ ಫೈಜ್ ಅವರ ಪ್ರಸಿದ್ಧ ಕವನವನ್ನು ವಾಚಿಸಿ ಅದರ ಅರ್ಥವನ್ನು ವಿವರಿಸಿದರು. ಇದರ ಬೆನ್ನಲ್ಲೇ ಎಲ್ಲಾ ಧಾರ್ಮಿಕ ಸಂಕೇತಗಳು ಹಾಗೂ ನಂಬಿಕೆಗಳ ಬಗ್ಗೆ ಸಮಾನ ಸೂಕ್ಷ್ಮತೆ ವಹಿಸಬೇಕು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಕಾವು ಪಡೆದುಕೊಂಡಿತು. ಇದೇ ಸಮಯದಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಾಮ್ರಾ ಕೂಡ ವೇದಿಕೆಗೆ ಬಂದರು. ಅವರು ಸರ್ಕಾರದ ವಿರುದ್ಧ ವ್ಯಂಗ್ಯವಾಡುವಾಗ ಶ್ರೀರಾಮ ಮತ್ತು ಸೀತಾಮಾತೆಯ ಬಗ್ಗೆ ಉಲ್ಲೇಖಿಸಿ ಒಂದು ಟೀಕೆ ಮಾಡಿದರು. ಈ ಹೇಳಿಕೆ ದೊಡ್ಡ ವಿವಾದಕ್ಕೆ ಕಾರಣವಾಯಿತು. ಸರ್ಕಾರ ಅಥವಾ ಅವರ ನೀತಿಗಳ ವಿರುದ್ಧ ಮಾತನಾಡಬೇಕಿದ್ದರೆ ಧಾರ್ಮಿಕ ಸಂಕೇತಗಳನ್ನು ಬಳಸದೆ ಮಾತನಾಡಬಹುದಿತ್ತು ಎಂದು ವಿಮರ್ಶಕರು ಆಕ್ಷೇಪಿಸಿದರು. ಆದರೆ ಬೆಂಬಲಿಗರು ಇದನ್ನು ರಾಜಕೀಯ ವ್ಯಂಗ್ಯದ ಭಾಗವೆಂದು ಸಮರ್ಥಿಸಿಕೊಂಡರು. ವಿಷಯ ಇಲ್ಲಿಗೆ ನಿಲ್ಲಲಿಲ್ಲ. ಕೆಲವು ಭಾಷಣಗಳಲ್ಲಿ ಉಮರ್ ಖಾಲಿದ್ ಬಿಡುಗಡೆ ಹಾಗೂ ಆರ್ಟಿಕಲ್ 370 ನಂತಹ ರಾಜಕೀಯ ವಿಷಯಗಳ ಪ್ರಸ್ತಾಪವೂ ಬರತೊಡಗಿತು. ಇದರ ನಂತರ ನೀಟ್ ಪರೀಕ್ಷೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಹೆಸರಿನಲ್ಲಿ ಶುರುವಾದ ಈ ಚಳವಳಿಗೂ ಈ ರಾಜಕೀಯ ವಿಷಯಗಳಿಗೂ ಏನು ಸಂಬಂಧ ಎಂಬ ಪ್ರಶ್ನೆಗಳು ಎದ್ದವು. ಸೋಷಿಯಲ್ ಮೀಡಿಯಾದಲ್ಲಿ ಸಿಜೆಪಿಗೆ ಸಂಬಂಧಿಸಿದ ಕೆಲವು ಹಳೆಯ ವಿಡಿಯೋಗಳು ಮತ್ತು ಪೋಸ್ಟ್ಗಳು ಮುನ್ನೆಲೆಗೆ ಬಂದು ಹೊಸ ಚರ್ಚೆಗೆ ನಾಂದಿ ಹಾಡಿದವು. ಈ ಸಾಲು ಘಟನೆಗಳ ಪರಿಣಾಮವಾಗಿ ಜನರ ಗಮನ ಮೆಲ್ಲಗೆ ಮೂಲ ಸಮಸ್ಯೆಯಿಂದ ಬೇರೆಡೆಗೆ ಸರಿಯಿತು. ಆರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂತಿದ್ದ ಅನೇಕರು ದೂರ ಸರಿಯಲು ಶುರು ಮಾಡಿದರು. ಟಿವಿ ಚಾನೆಲ್ಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿಯೂ ನೀಟ್ ಪರೀಕ್ಷೆ ಮತ್ತು ಪೇಪರ್ ಲೀಕ್ ವಿಚಾರದ ಬದಲು ವಿವಾದಾತ್ಮಕ ಹೇಳಿಕೆಗಳೇ ಮುಖ್ಯ ಚರ್ಚೆಯ ವಸ್ತುವಾದವು. ಇದರಿಂದಾದ ಅತಿ ದೊಡ್ಡ ನಷ್ಟವೆಂದರೆ ವಿದ್ಯಾರ್ಥಿಗಳ ನಿಜವಾದ ಬೇಡಿಕೆಗಳು ಮೂಲೆಗುಂಪಾದವು. ಇಷ್ಟೆಲ್ಲ ನಡೆಯುತ್ತಿರುವ ಮಧ್ಯೆಯೇ ದಳಪತಿ ವಿಜಯ್ ಜಂತರ್ ಮಂತರ್ ತಲುಪಿದ್ದಾರೆ ಎಂದು ಪ್ರತಿಪಾದಿಸುವ ವಿಡಿಯೋ ತೀವ್ರವಾಗಿ ವೈರಲ್ ಆಗತೊಡಗಿತು. ಅವರು ನಿಜವಾಗಿಯೂ ಪ್ರತಿಭಟನೆಯಲ್ಲಿ ಭಾಗವಹಿಸಲು ದೆಹಲಿಗೆ ಬಂದಿದ್ದಾರೆ ಎಂದು ಹಲವರು ಭಾವಿಸಿದರು. ಆದರೆ ಫ್ಯಾಕ್ಟ್ ಚೆಕ್ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದಾಗ ಇಡೀ ಚಿತ್ರಣವೇ ಸ್ಪಷ್ಟವಾಯಿತು. ದೆಹಲಿ ಪೊಲೀಸರು ಅಧಿಕೃತವಾಗಿ ಈ ಪ್ರತಿಪಾದನೆಯನ್ನು ಸುಳ್ಳು ಮತ್ತು ದಾರಿ ತಪ್ಪಿಸುವಂತದ್ದು ಎಂದು ಸ್ಪಷ್ಟಪಡಿಸಿದರು. ವೈರಲ್ ಆಗುತ್ತಿರುವ ವಿಡಿಯೋ ನವದೆಹಲಿಯದ್ದು ಅಲ್ಲ, ಜಂತರ್ ಮಂತರ್ನದ್ದು ಅಲ್ಲ ಎಂದು ಪೊಲೀಸರು ಖಚಿತಪಡಿಸಿದರು. ಜೊತೆಗೆ ಯಾವುದೇ ವೈರಲ್ ಸುದ್ದಿಯನ್ನು ನಂಬುವ ಮೊದಲು ಅದನ್ನು ಖಾತರಿಪಡಿಸಿಕೊಳ್ಳಿ ಎಂದು ಜನರಲ್ಲಿ ಮನವಿ ಮಾಡಿದರು. ತನಿಖೆಯಲ್ಲಿ ತಿಳಿದುಬಂದಿದ್ದೇನೆಂದರೆ ವಿಡಿಯೋದಲ್ಲಿ ಕಾಣಿಸುತ್ತಿರುವ ವ್ಯಕ್ತಿ ನಿಜವಾಗಿಯೂ ನಟ ದಳಪತಿ ವಿಜಯ್ ಅವರೇ ಆಗಿದ್ದರು. ಆದರೆ ಆ ವಿಡಿಯೋ ದೆಹಲಿಯದ್ದಲ್ಲ, ಬದಲಿಗೆ ತಮಿಳುನಾಡಿನದ್ದು. ಆ ಸಮಯದಲ್ಲಿ ಅವರು ತಮ್ಮ ರಾಜಕೀಯ ಪಕ್ಷವಾದ ತಮಿಳಗ ವೆಟ್ರಿ ಕಳಗಂ ನ ಸ್ಥಳೀಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಬಂದಿದ್ದರು. ಅದೇ ಹಳೆಯ ವಿಡಿಯೋವನ್ನು ಎಡಿಟ್ ಮಾಡಿ ಅವರು ಅರ್ಧರಾತ್ರಿಯಲ್ಲಿ ಜಂತರ್ ಮಂತರ್ ತಲುಪಿದ್ದಾರೆ ಎಂದು ಸುಳ್ಳು ಹಬ್ಬಿಸಲಾಗಿತ್ತು. ಅವರ ಪಕ್ಷದ ಕಡೆಯಿಂದಲೂ ಈ ಪ್ರತಿಭಟನೆಗೆ ಬೆಂಬಲಿಸಿ ಯಾವುದೇ ಅಧಿಕೃತ ಹೇಳಿಕೆ ಹೊರಬಿದ್ದಿರಲಿಲ್ಲ. ಅಂದರೆ ವಿಡಿಯೋ ಅಸಲಿಯಾಗಿತ್ತು, ಆದರೆ ಅದರ ಜೊತೆ ಸೇರಿಸಲಾಗಿದ್ದ ಸುದ್ದಿ ಸಂಪೂರ್ಣವಾಗಿ ಸುಳ್ಳಾಗಿತ್ತು. ಈ ಇಡೀ ಘಟನಾವಳಿಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತದೆ. 24 ಲಕ್ಷ ನೀಟ್ ವಿದ್ಯಾರ್ಥಿಗಳ ಚಳವಳಿಯ ಜೊತೆಗೆ ಹಲವು ರೀತಿಯ ಸುಳ್ಳು ಪ್ರತಿಪಾದನೆಗಳು, ವೈರಲ್ ವಿಡಿಯೋಗಳು ಮತ್ತು ರಾಜಕೀಯ ಚರ್ಚೆಗಳು ಬೆಸೆದುಕೊಂಡವು. ಮೊದಲು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಜನರ ಗಮನ ಸೆಳೆಯಿತು. ನಂತರ ಅವರು ಆಸ್ಪತ್ರೆ ಸೇರಿದ ಮೇಲೆ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಎದ್ದವು. ತದನಂತರ ಚಳವಳಿಯ ಮುಖ್ಯ ಉದ್ದೇಶವಾಗಿದ್ದ ಶಿಕ್ಷಣ ಮತ್ತು ಪೇಪರ್ ಲೀಕ್ ವಿಚಾರ ಬದಿಗೆ ಸರಿದು ಬೇರೆ ಬೇರೆ ವಿವಾದಗಳೇ ಮುನ್ನೆಲೆಗೆ ಬಂದವು. ಇದರಿಂದ ಅತಿ ಹೆಚ್ಚು ನಷ್ಟ ಅನುಭವಿಸಿದ್ದು ತಮ್ಮ ಭವಿಷ್ಯ ಮತ್ತು ನ್ಯಾಯದ ನಿರೀಕ್ಷೆ ಇಟ್ಟುಕೊಂಡು ಜಂತರ್ ಮಂತರ್ ತಲುಪಿದ್ದ ಬಡ ವಿದ್ಯಾರ್ಥಿಗಳು. ಅದಕ್ಕೆ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಪ್ರತಿಯೊಂದು ವಿಷಯವೂ ನಿಜವಾಗಿರುವುದಿಲ್ಲ. ಯಾವುದೇ ವಿಡಿಯೋ, ಫೋಟೋ ಅಥವಾ ಸುದ್ದಿಯನ್ನು ಕಣ್ಣು ಮುಚ್ಚಿ ನಂಬುವ ಮೊದಲು ಅದರ ಅಸಲಿಯತ್ತನ್ನು ಖಂಡಿತವಾಗಿ ಪರಿಶೀಲಿಸಿ. ಯಾಕೆಂದರೆ ಯಾವುದೋ ಒಂದು ಹೋರಾಟ ತನ್ನ ಮೂಲ ಹಾದಿಯಿಂದ ಪಥಭ್ರಷ್ಟಗೊಂಡಾಗ ಆ ಹೋರಾಟ ಯಾರಿಗಾಗಿ ಶುರುವಾಗಿತ್ತೋ ಅದೇ ಜನರಿಗೆ ಅತಿ ದೊಡ್ಡ ನಷ್ಟವಾಗುತ್ತದೆ. ಖೇರ್ ಸ್ನೇಹಿತರೆ, ಈ ಇಡೀ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ.